ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಜರಾಸಂಧ ಮತ್ತು ಕಾಲಯವನ ತಮ್ಮ ತಮ್ಮ ದಂಡುಗಳ ಜೊತೆಗೆ ಮಧುರೆ ಮೇಲೆ ಮುತ್ತಿಗೆ ಹಾಕ್ತಾರೆ ಅನ್ನೋ ವಿಷಯವನ್ನು ಕೃಷ್ಣ ಎಲ್ಲರಿಗೂ ತಿಳಿಸಿದಾಗ ಅವರಿಗೆಲ್ಲ ತುಂಬ ಆತಂಕ ಆಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಕೃಷ್ಣನೇ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನನ್ನು ಬೈತಾರೆ, ಅವಮಾನ ಮಾಡ್ತಾರೆ, ಕೆಲವರು ಗೋಳಾಡ್ತಾರೆ. ಇಷ್ಟೆಲ್ಲ ಆಗುತ್ತೆ. ಅವನು ಸಾಕಷ್ಟು ಹೇಳ್ತಾನೆ, ನೀವು ನಿಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಳ್ಳಿ, ಧರ್ಮದಲ್ಲಿ ಯಾರು ಅಂದರೆ ಧರ್ಮವನ್ನು ಯಾರು ಕಾಪಾಡ್ತಿರೋ ಅವ್ರನ್ನ ಧರ್ಮ ಕಾಪಾಡುತ್ತೆ, ನಿಮಗೇನೂ ಆಗಲ್ಲ, ಜೊತೆಗೆ ನನ್ನ ಪ್ರಾಣ ಇರೋವರೆಗೂ ನಾನು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತೆಲ್ಲ ಭರವಸೆ ಕೊಟ್ಟು ರಾತ್ರಿ ಅವನು ಏನೋ ಒಂದು ನಿರ್ಧಾರವನ್ನು ತಗೊಂಡು ಉದ್ದವನಿಗೆ ಹೇಳಿಬಿಟ್ಟು ಮಧುರೆಯನ್ನು ಬಿಟ್ಟು ಹೊರಟೋಗ್ತಾನೆ. ಮರುದಿನ ಬೆಳಗ್ಗೆ ಆಗುತ್ತೆ. ಇಡೀ ಮಧುರೆಗೆ ಒಂದು ರೀತಿಯ ಆತಂಕ ಪ್ರಾರಂಭ ಆಗುತ್ತೆ. ಏಕೆಂದರೆ ಕೃಷ್ಣ ರಾತ್ರಿ ಮಾಯ ಆಗಿರ್ತಾನೆ, ಎಲ್ಲಿ ಹೋಗಿರ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಹುಲಿ ಗರ್ಜನೆ ಕೇಳಿ ಕಾಡಲ್ಲಿ ಗೊಲ್ಲನೂ ಇಲ್ಲದೆ ಇರುವಂತಹ ದನಗಳ ಗುಂಪು ಹೇಗೆ ಆತಂಕದಿಂದ ಓಡಾಡುತ್ತೋ ಹಾಗೆ ಈ ಮಧುರೆಯ ಯಾದವರು ಅತ್ತ ಇತ್ತ ಎಲ್ಲ ಓಡಾಡ್ತಾರೆ. ಒಬ್ರಿಗೊಬ್ಬರು ಭೇಟಿಯಾದರೆ ಮಾತಿಲ್ಲದೆ ಮೂಕರ ಹಾಗೆ ದಿಟ್ಟಿಸಿ ನೋಡ್ತಾರೆ. ಜರಾಸಂಧ ಮತ್ತು ಕಾಲಯವನರ ಅಂಜಿಕೆಗಿಂತ ಇನ್ನೊಂದು ದೊಡ್ಡ ಅಂಜಿಕೆ ಅವರಿಗೆ ಶುರುವಾಗುತ್ತೆ. ಅದೇನು ಅಂದರೆ ಕೃಷ್ಣ ನಮ್ಮ ಹತ್ರ ಇಲ್ಲ, ಇನ್ನು ನಮ್ಮ ಗತಿ ಏನು ಅಂತ ಎಲ್ಲರಿಗೂ ಇದೊಂದು ಚಿಂತೆ ಬಾಧಿಸೋಕ್ಕೆ ಶುರುವಾಗುತ್ತೆ. ಆದರೆ ಯಾರೂ ಅದನ್ನು ಬಾಯಿಬಿಟ್ಟು ಆಡೋದಿಲ್ಲ. ಸತ್ರಾಜಿತ್ತು ಮತ್ತು ಅವನ ಗೆಳೆಯರು ಒಂದು ರೀತಿಯ ಮಾತ್ಸರ್ಯದಿಂದ ಟೀಕೆ ಮಾಡ್ತಾರೆ. ಕೃಷ್ಣ ಅವನನ್ನು ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ, ಹಿಂದೆ ಮಾಡಿರಲಿಲ್ವಾ, ಹಾಗೆ ಈಗಲೂ ಕೂಡ ಓಡಿ ಹೋಗಿದ್ದಾನೆ. ಈಗಿರೋ ಆಸೆ ಅಂದರೆ ಬೃಹದ್ಬಲ ಒಬ್ಬನಲ್ಲೇ. ಹಿಂದೆ ಒಂದು ಸಲ ಅವನು ಜರಾಸಂಧನ ಜೊತೆಗೆ ಸಂಧಿ ಮಾಡಿಕೊಂಡು ಮಧುರೆಯನ್ನು ಕಾಪಾಡಿದ್ದ ಅಂತ ಅವರೆಲ್ಲ ನಂಬ್ಕೊಂಡಿದ್ರು. ಹಾಗಾಗಿ ಈಗೆಲ್ಲ ಮತ್ತೆ ಅವರೊಂದು ಗುಂಪು ಕೂಡಿ ಬೃಹದ್ಬಲನ ಹತ್ರಕ್ಕೆ ಹೋಗಿ ಮತ್ತೆ ಇನ್ನೊಂದು ಸತಿ ಚಕ್ರವರ್ತಿಯ ಸಂಪರ್ಕ ಬೆಳೆಸು, ನಮ್ಮನ್ನು ಕಾಪಾಡು ಅಂತ ಕೇಳ್ತಾರೆ. ಆದರೆ ಅವನು ತುಂಬ ಹತವೀರ್ಯನಾಗಿರ್ತಾನೆ. ತನಗೆ ಎಷ್ಟು ಶಕ್ತಿಹೀನ ತಾನು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆದರೆ ಅವನು ತನ್ನ ಒಂದು ಈ ಸ್ವಭಾವವನ್ನು ಅವರಿಗೆ ಗೊತ್ತಾಗದಾಗೆ ಮರೆಮಾಚಿ, ನಾನು ಯಾಕೆ ನಿಮ್ಮನ್ನು ಕಾಪಾಡಬೇಕು, ನಿಮ್ಮ ಗೋವಿಂದ ಇದ್ದಾನಲ್ಲ, ನಿಮ್ಮ ರಕ್ಷಕ ಅಂತ ನೀವು ಅಂತೀರಲ್ಲ, ಹೋಗಿ ಅವನ ಹತ್ರ, ನನ್ನನ್ನು ಯಾಕೆ ಕೇಳ್ತೀರಾ ಅಂತ ಹೇಳ್ತಾನೆ. ಇವನ ಹತ್ರ ಬಂದರೆ ಕಾಪಾಡ್ತಾನೆ ಅಂತ ಅಂದ್ಕೊಂಡವರು ಈ ಥರದ ಒಂದು ತುಚ್ಛವಾದ ಮಾತನ್ನು ಕೇಳಿ ಅವನನ್ನು ಶಪಿಸ್ತಾ ಹಿಂದಕ್ಕೆ ಹೋಗ್ತಾರೆ. ಕೃಷ್ಣ ಹೊರಟು ಹೋದ್ಮೇಲೆ ಅವನ ಗೆಳೆಯರು ಕೆಲವರು ಸಾತ್ಯಕಿ, ವಿರಾಟ ಮತ್ತು ಕೆಲವರು ಇವರಿಗೆಲ್ಲರಿಗೂ ಎಚ್ಚೆತ್ಕೊತಾರೆ. ನಮಗೇನೋ ದುರದೃಷ್ಟ ಕಾದಿದೆ, ಮಧುರೆಗೂ ಕೂಡ ಏನೋ ಒಂದು ಆತಂಕ ತಪ್ಪಿದ್ದಲ್ಲ. ಈ ಥರ ಒಂದು ಗಂಡಾಂತರ ಹತ್ತಿರ ಇದ್ದರೂ ಕೂಡ ಕೃಷ್ಣ ತಮ್ಮ ಮಧ್ಯೆ ಇದ್ದರೆ ನಮಗೆ ಅವನ ರಕ್ಷಣೆಯಲ್ಲಿ ಮಧುರೆಯ ವಿರುದ್ಧ ಬಂದವ್ರ ಜೊತೆಗೆ ಕಾದಾಡಿಕೊಂಡು ನಾವು ಸಾಯ್ಬೋದಾಗಿತ್ತು ಅಥವಾ ರಕ್ಷಣೆಯನ್ನಾದರೂ ಪಡಿಬೋದಾಗಿತ್ತು. ಈಗ ಎಂಥದ್ದಾಗೋಯ್ತಲ್ಲ, ಅವನು ಇಲ್ವಲ್ಲ, ಇನ್ನು ಉಳ್ಕೊಂಡಿರೋದು ನಾವು ತುಂಬ ಹೀನವಾಗಿ ಕಗ್ಗೊಲೆಗೆ ಒಳಗಾಕಬೇಕಲ್ಲ, ನಮಗೆ ಆಸರಣೆ ಇಲ್ದಂಗೆ ಆಯ್ತಲ್ಲ ಅಂತ ಅಂದ್ಕೊಂಡು ಏನು ಮಾಡಲಿಕ್ಕೂ ತೋಚದೆ ಬಲರಾಮನ ಹತ್ತಿರಕ್ಕೆ ಒಂದು ಗುಂಪು ಹೋಗುತ್ತೆ. ಕೃಷ್ಣನಲ್ಲಿ ವಿಶ್ವಾಸ ಇಲ್ಲದೆ ಇದ್ದಿದ್ದಕ್ಕೋಸ್ಕರ ಬಲರಾಮಂಗೂ ಸಿಟ್ಟು ಬರುತ್ತೆ. ಎಲ್ಲರ ಮೇಲೂ ರೇಗಿಬಿಡ್ತಾನೆ ಅವನು. ಸಾತ್ಯಕಿ ಮತ್ತು ಅವನ ಗೆಳೆಯರು ಸಲಹೆ ಕೇಳೋಕ್ಕೆ ಅಂತ ಬಂದಾಗ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ರೀತಿಯಲ್ಲಿ ಗುಡುಗುಡಿಸಿ ಅಬ್ಬರಿಸಿಬಿಡ್ತಾನೆ. ಹೇಳಿಗಳೇ, ನಿನ್ನೆ ಅವನು ಕೈ ಬಿಡ್ರಿ, ಈಗ ಅವನು ಬೇಕು ಅಂತೀರಲ್ವ, ನೀವೇ ಹೋಗಿ ಹುಡುಕೊಳ್ಳಿ, ಕಾಲಯವನನ ದಂಡಿಗೆ ನಿಮ್ಮನ್ನು ಒಪ್ಪಿಸೋದೇ ಸರಿಯಾದ ಮಾರ್ಗ, ನೀವು ಅಲ್ಲೇ ಹೋಗಿ ಸಾಯಿರಿ ಅಂತ ಬೈತಾನೆ. ಆಗ ಸಾತ್ಯಕ್ಕೆ, ಅಣ್ಣ ನಮಗೆ ದಾರಿ ತೋರಿಸು ಅಂತ ಕೇಳ್ತಾನೆ. ಅಂಥದ್ದೆಲ್ಲ ನಾನು ಮಾಡೋದಿಲ್ಲ, ಕೃಷ್ಣ ಅಂಥವೆಲ್ಲ ಮಾಡಬೇಕು, ನಾನು ಅಂಥದ್ದೆಲ್ಲ ಮಾಡೋದಿಲ್ಲ, ಅವನು ಎಲ್ಲಿದ್ದಾನೋ ನಾನು ಅಲ್ಲಿಗೆ ಹೋಗ್ತೀನಿ, ನಿಮ್ಗೆ ಯಾಕೆ ಬೇಕು ಕೃಷ್ಣ, ಏನು ಬೇಡ, ಅವನಿದ್ದಾಗೆಲ್ಲ ಅವನನ್ನೆಲ್ಲ ಅಣಗಿಸಿದ್ರಿ, ಅವಮಾನ ಮಾಡಿದ್ರಿ, ಹಾಗಾಗಿ ನಾನು ನಿಮ್ಮ ಜೊತೆಗೆ ಇರೋದಿಲ್ಲ, ಕಾಡಲ್ಲಿದ್ದರೂ ಪರವಾಗಿಲ್ಲ, ಕೃಷ್ಣನ ಜೊತೆಗೆ ಇರ್ತೀನಿ, ನೀವೆಲ್ಲ ಹೋಗ್ರಿ ಇಲ್ಲಿಂದ ಅಂತ ಅವರನ್ನೆಲ್ಲ ತುಚ್ಛೀಕರಣ ಮಾಡಿ ಓಡಿಸ್ಬಿಡ್ತಾನೆ. ಜನಸಾಮಾನ್ಯರ ಲಕ್ಷಣವೇ ಇಷ್ಟಿರುತ್ತೆ. ಅಂದರೆ ದೃಢವಾದ ಸಂಕಲ್ಪ ಇರೋದಿಲ್ಲ, ಚಂಚಲ ಮನಸ್ಥಿತಿ, ಆ ಕಡೆ ಈ ಕಡೆ ಅವರು ಮನಸ್ಸು ಓಲಾಡ್ತಾ ಇರುತ್ತೆ. ಒಂದೊಂದು ಸಲ ಕೃಷ್ಣ ದೇವರು ನಮ್ಮನ್ನು ಕಾಪಾಡಲಿಲ್ವಾ, ಜರಾಸಂಧನನ್ನು ಸೋಲಿಸಿ ಕುಂದಿನಪುರದಲ್ಲಿ ನಮ್ಮ ಗೌರವವನ್ನು ಎತ್ತಿಡ್ದ, ನಮ್ಮನ್ನು ಕಾಯೋನು ಅವನೊಬ್ಬನೇ ಅನ್ನೋ ಭಾವನೆ ಒಂದು ಸಲ ಬಂದರೆ
ಆ ಜರಾಸಂಧ ಮತ್ತು ಕಾಲಯವನನ ವಿರುದ್ಧ ಇವನು ಹೋರಾಡೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಅವನು ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ. ಈಗ ನಮ್ಮನ್ನು ಅವ್ರಿಗೆ ಬಲಿಪಶುವನ್ನಾಗಿ ಮಾಡಿಬಿಡ್ತಾನೆ, ನಮಗೆ ಉಳಿದಿರೋದು ಸಾವೊಂದೇ ದಾರಿ ಅಂತ. ಈ ಥರ ಅತ್ತ ಇತ್ತ ಎರಡೂ ಕಡೆ ಇಲ್ಲದೆ ಅವ್ರ ಮನಸ್ಸುಗಳು ಹೊಯ್ದಾಡ್ತಾ ಇರುತ್ತೆ. ಆಗ ಕೆಲವರು ಹಿರಿಯರು ಅಂದ್ಕೊಳ್ತಾರೆ, ನಮ್ಮದೇ ತಪ್ಪು, ಕೃಷ್ಣನನ್ನು ನಿನ್ನೆ ಎಲ್ಲರೂ ದೂರಿದ್ವಿ, ಹಾಗಾಗಿ ಅವನು ಬೇಜಾರು ಮಾಡ್ಕೊಂಡು ಇಲ್ಲಿಂದ ಹೊರಟು ಹೋದ ಅಂತ ಕೂಡ ಅಂದ್ಕೊಳ್ತಾರೆ. ಹಾಗೆ ಅಂದ್ಕೊಂಡವರೆಲ್ಲರೂ ಹಿಂದಿನ ದಿವಸ ಅವನನ್ನು ಬಾಯಿಗೆ ಬಂದಂಗೆ ಬೈದಿರ್ತಾರೆ. ಅದನ್ನೆಲ್ಲ ಅವ್ರು ಮರೆತು ಬಿಟ್ಟಿರ್ತಾರೆ. ನಿಮ್ಮಿಂದ ಆಗಿದ್ದು ಅಂತ ಒಬ್ಬರು ಇನ್ನೊಬ್ಬರು ಮತ್ತೊಬ್ಬರನ್ನ ಬೈಕೊತ ಕೂತ್ಕೊತಾರೆ. ಇದೇ ಥರ ಆವತ್ತಿನ ಇಡೀ ದಿನ ಕಳೆಯುತ್ತೆ. ಕೃಷ್ಣನ ಸುದ್ದಿ ಇಲ್ಲ. ಯಾದವರಿಗೆ ಅದೃಷ್ಟ ತಂದವನು ಕೃಷ್ಣ. ಅವನಿದ್ದಷ್ಟು ದಿವಸ ನಮಗೆ ಜಯ ಇತ್ತು, ಐಶ್ವರ್ಯ ಇತ್ತು. ಈಗ ಅವನು ಇಲ್ಲ. ಇನ್ನು ದುರದೃಷ್ಟನೇ ಗತಿ. ಏನು ಮಾಡಬೇಕು? ಕೃಷ್ಣ ಹೇಗಾದರೂ ಬೇಗ ಹಿಂದಿರಲಿ ಅಂದ್ಬಿಟ್ಟು ಎಷ್ಟೊಂದು ಜನ ಹೆಣ್ಣುಮಕ್ಕಳು ಅವನ ಒಂದು ಇಲ್ಲದೇ ಇರುವಿಕೆನ ಅರಿತುಕೊಂಡು ಅವನು ಬೇಗ ಹಿಂತಿರುಗಲಿ ಅಂತ ಹೇಳ್ಬಿಟ್ಟು ಹರಕೆಗಳನ್ನು ಹೊತ್ತು ಉಪವಾಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವರು ವ್ರತಗಳನ್ನು ಪೂಜೆಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಗೊಂದಲದ ಗುಲ್ಲಿನಲ್ಲಿ ಎಷ್ಟೊಂದು ಜನ ಇದ್ದ ಹೆಣ್ಣುಮಕ್ಕಳು ಕೂಡ ಇವತ್ತು ದಿಕ್ಕೇಳ್ತಾರೆ. ಹಿಂದಿನ ದಿವಸ ನದಿಗೆ ಹೋದಾಗ ಅವನು ನಗ್ತಾ ಮಾತಾಡಿದ್ರು ಕೂಡ ಅದ್ರ ಕಡೆ ಯಾರೂ ಗಮನ ಕೊಡದೆ ಬರೀ ಮಾತಾಡೋಕ್ಕಷ್ಟೇ ಇವನಿಗೆ ಬರೋದು ಅಂತೇಳಿ ಹಂಗಸಿರ್ತಾರೆ. ಇವತ್ತು ಅವ್ರಿಗೆ ಅವನು ಇಲ್ಲದೇ ಇರೋದರ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಆ ಮನಮೋಹಕವಾದ ಮಂದಹಾಸ ಇಲ್ಲ, ಮನಸೆಳೆಯುವಂತಹ ಕಣ್ಣಿಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದ ಸವಿ ನುಡಿ ಇಲ್ಲ. ಇವೆಲ್ಲ ಒಂಥರ ಅವ್ರಿಗೆ ತುಂಬ ಹೀನಾಯ ಅನಿಸುತ್ತೆ ಅವ್ರ ಬಗ್ಗೆ ಅವ್ರಿಗೇ. ಹಾಗೆ ಈ ತರುಣಿಯರಲ್ಲಿ ಎಲ್ಲರಿಗಿಂತ ಹೆಚ್ಚು ಖಂಡಿತವಾಗಿ ಮಾತಾಡಿದವಳು ಅಂದರೆ ಸತ್ರಾಜಿತನ ಮಗಳು, ಸುಮಾರು 15 ವರ್ಷದ ಸತ್ಯ ಅಥವಾ ಸತ್ಯಭಾಮೆ ಅನ್ನೋಳು. ಅವಳು ತುಂಬ ಕೋಪಗೊಂಡುಬಿಟ್ಟಿರ್ತಾಳೆ. ತಂದೆ ಹತ್ರಕ್ಕೆ ಹೋಗ್ಬಿಟ್ಟು ಕೃಷ್ಣ ಹೊರಟೋಗಿದ್ದಕ್ಕೆ ನೀನೇ ಕಾರಣ ಅಂದ್ಬಿಟ್ಟು ಎಲ್ಲ ತಪ್ಪನ್ನು ಅವನ ಮೇಲೆ ಹೊರಿಸ್ತಾಳೆ. ನೀನು ಕೃಷ್ಣನನ್ನು ದ್ವೇಷ ಮಾಡಿದೆ, ಅವನು ಇಲ್ಲಿಂದ ಹೊರಟೋಗೋ ಹಾಗೆ ಮಾಡಿದೆ, ನೀನು ದೇವತೆಗಳ ಶಾಪಕ್ಕೆ ನೀನು ಸಿದ್ಧವಾಗು, ಏಕೆಂದರೆ ಅವನೇ ಸಾಕ್ಷಾತ್ ದೇವರು, ಅವನನ್ನು ನೀನು ಓಡಿಸ್ಬಿಟ್ಟೆ ಅಂತ ತಂದೆಯನ್ನು ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡ್ತಾಳೆ. ಇಷ್ಟೆಲ್ಲ ಆದರೂ ಕೂಡ ಸತ್ರಾಜಿತ್ತು ಕೃಷ್ಣನ ದ್ವೇಷವನ್ನು ಬಿಟ್ಟಿರೋದಿಲ್ಲ. ಅವನು ಹಿಂತಿರುಗಿದ್ರೆ ಏನಾಗುತ್ತೋ ಅನ್ನೋ ಹೆದರಿಕೆ ಈ ದ್ವೇಷಕ್ಕಿಂತ ಬಲವಾಗಿರುತ್ತೆ. ಆದರೂ ಕೂಡ ಅವನು ತನ್ನ ಮುದ್ದು ಮಗಳನ್ನು ಗದರಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವಳು ಸಿಟ್ಟು ಮಾಡಿಕೊಂಡು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಶುರು ಮಾಡಿದಾಗ ಇವನಿಗೆ ತಡೀಲಿಕ್ಕಾಗದೆ ಇವನು ಹೆಚ್ಚು ಬೈತಾನೆ, ಅವಳು ಕೆನ್ನೆಗೆ ಹೊಡಿತಾನೆ. ಆಮೇಲೆ ಅವಳು ಗೊಣಗಾಡ್ತಾಳೆ, ಅಳುತ್ತಾಳೆ, ಎಲ್ಲ ಮಾಡಿ ಕೊನೆಗೆ ಇಬ್ಬರೂ ತಣ್ಣಗಾಗ್ತಾರೆ. ಹಿಂದಿನ ದಿನ ನದಿ ದಡದಲ್ಲಿ ಕೃಷ್ಣನ ಜೊತೆಯಲ್ಲಿದ್ದವರು ಅವನ ಮಾತನ್ನು ಕೇಳಿರ್ತಾರೆ. ಏನು ಹೇಳಿರ್ತಾನೆ ಅವನು? ನಾನು ಪ್ರಾಣದಿಂದ ಇರೋವರೆಗೂ ನಿಮ್ಮಲ್ಲಿ ಯಾರೊಬ್ಬರು ದಾಳಿಕಾರರ ಕೈಗೆ ಸಿಕ್ಕಿ ಸಾಯೋದಿಲ್ಲ. ಕೃಷ್ಣ ಈ ಮಾತನ್ನು ಆಡಿದ್ದನ್ನು ಆವಾಗ ಎಲ್ಲ ಸುಮ್ಮನೆ ಕೇಳಿಸ್ಕೊಂಡಿರ್ತಾರೆ. ಈಗ ಅವರು ಅದಕ್ಕೆ ಅರ್ಥ ಹುಡುಕ್ತಾ ಹೋಗ್ತಾರೆ. ಬಹುಶಃ ನಮ್ಮನ್ನು ರಕ್ಷಿಸೋಕ್ಕೋಸ್ಕರ ಕೃಷ್ಣ ಜರಾಸಂಧನಿಗೆ ವಶ ಆಗಲಿಕ್ಕೆ ಹೋಗಿರಬಹುದು ಅಂತ ಅಂದ್ಕೊಳ್ತಾರೆ. ಈ ಸಲ ಮಧುರೆಯನ್ನು ನಾಶ ಮಾಡದೆ ಬಿಡೋದಿಲ್ಲ ಜರಾಸಂಧ ಅನ್ನೋ ಭಯ ಎಷ್ಟೊಂದು ಜನದಲ್ಲಿ ಗಾಢವಾಗಿ ಉಳ್ಕೊಂಡಿದ್ರು ಕೂಡ ಕೃಷ್ಣನೇ ಅವನು ಹೋಗಿ ಅಲ್ಲಿ ತಾನು ಒಪ್ಪಿಸ್ಕೊಂಡ್ಬಿಟ್ರೆ ಜರಾಸಂಧ ಇಲ್ಲಿ ಬರಲಿಕ್ಕಿಲ್ಲ ಯುದ್ಧ ಮಾಡೋಕ್ಕೆ ಅನ್ನೋ ಒಂದು ನಿರಾತಂಕ ಭಾವನೆ ಹೂಡ್ತಾ ಹೋಗುತ್ತೆ. ಆಗ ಗರ್ಗಾಚಾರ್ಯರು ಏನು ಮಾಡ್ತಾರೆ, ಅವರ ಒಂದು ನಾಯಕತ್ವದಲ್ಲಿ ಅನೇಕ ಜನ ಬ್ರಾಹ್ಮಣರನ್ನು ಸೇರಿಸಿ ಕೃಷ್ಣನಿಗೆ ಏನು ಅಪಾಯ ಆಗದೇ ಇರೋ ಹಾಗೆ ಪ್ರಳಯ ರುದ್ರನನ್ನು ಪ್ರಾರ್ಥನೆ ಮಾಡಿ ಒಂದು ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಸುಮಾರು 2 ದಿನ ಕಳೆಯುತ್ತೆ. 2 ದಿನ ಕಳೆದರೂ ಕೂಡ ಜರಾಸಂಧನ ಭಯ ಮರೆ ಆಗಿದ್ದರೂ ಕೂಡ ಕೃಷ್ಣನ ಯೋಗಕ್ಷೇಮದ ಬಗ್ಗೆ ಎಲ್ಲರಲ್ಲೂ ಕಳವಳ ಪ್ರಾರಂಭ ಆಗುತ್ತೆ. ಅಲ್ಲಿಗೆ 3 ದಿನ ಆಗೋಯಿತು, ಇವನು ಇನ್ನೂ ಬಂದಿಲ್ಲ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ, ನಮ್ಮ ಪರಿಸ್ಥಿತಿ ಏನಾಗ್ಬೋದು ಗೊತ್ತಿಲ್ಲ ಅಂತ ಎಲ್ಲರೂ ಆತಂಕ ಪಟ್ಕೊಂಡಿರ್ತಾರೆ. ವೃದ್ಧ ನಾಯಕರಾದಂತಹ ಗದ, ಶಂಕು ಇವರು ನಿರಾಶೆಗೊಳ್ತಾರೆ. ಎಂಥ ಗಂಡಾಂತರದ ಪರಿಸ್ಥಿತಿ ಇದ್ದರೂ ಕೂಡ ಕೃಷ್ಣ ಹೇಗೋ ಒಂದು ಪರಿಹಾರವನ್ನು ಸೂಚಿಸ್ತಿದ್ದ. ಈಗ ಆ ಆಸೆ ಇಲ್ಲವಲ್ಲ, ಏನು ಮಾಡಬೇಕು ನಾವು ಅಂತೇಳ್ಬಿಟ್ಟು ಯಾದವ ಮುಖ್ಯರಾದ ಕೃತವರ್ಮ, ಅನದೃಷ್ಟ, ಸಾಂಬಕಕ್ಷ, ಗದ, ಶಂಕು
ಇವರೆಲ್ಲ ಹೋಗ್ಬಿಟ್ಟು ಉಗ್ರಸೇನ ಮಹಾರಾಜನಿಗೆ ಒಂದು ಸಭೆಯನ್ನು ಕರೀರಿ ಅಂಥೇಳಿ ಹೇಳ್ತಾನೆ. ಮರುದಿನ ಏನಾಗುತ್ತೆ, ಬೆಳಗ್ಗೆ ಉಗ್ರಸೇನ ಮತ್ತು ವಸುದೇವರ ಎದುರಲ್ಲಿ ಒಂದು ಸಭೆ ಶುರುವಾಗತ್ತೆ. ಅದಕ್ಕೆ ಯಾದವ ಸರ್ದಾರರೆಲ್ಲರೂ ಬರ್ತಾರೆ. ಎಲ್ಲರೂ ತಮ್ಮ ತಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಆವತ್ತು ನಡೆದಷ್ಟು ದೊಡ್ಡ ಸಭೆ ಇನ್ಯಾವತ್ತೂ ಹಿಂದೆ ಕೂಡ ನಡೆದಿರೋದಿಲ್ಲ. ಅಷ್ಟೊಂದು ಭಾರಿ ಗುಂಪು ಅಲ್ಲಿ ಸೇರಿಕೊಂಡಿರುತ್ತೆ. ಏಕೆಂದರೆ ಈಗ ಬಂದಿರೋ ಒಂದು ಈ ವಿಷಮ ಪ್ರಸಂಗವನ್ನು ಹೇಗೆ ಎದುರಿಸಬೇಕು ಅಂತ ನಾಯಕರು ಏನು ನಿಶ್ಚಯ ಮಾಡ್ತಾರೋ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಆತರದಿಂದ ಜನರೆಲ್ಲ ಅಲ್ಲಿ ಸೇರಿಬಿಟ್ಟಿರ್ತಾರೆ. ಆಗ ಉಗ್ರಸೇನ ಮಹಾರಾಜ ದುಃಖದ ಧ್ವನಿಯಲ್ಲಿ ಹೇಳ್ತಾನೆ, ಯಾದವರೇ, ವಾಸುದೇವ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾನೆ. ಮಧುರೆಯ ಬೆಳಕು ನಂದಿ ಹೋಗಿದೆ. ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಏಕೆ ಹೋಗಿದ್ದಾನೆ ಗೊತ್ತಿಲ್ಲ. ನಮ್ಮನ್ನು ಕಾಪಾಡೋಕ್ಕಂತೂ ಹೋಗಿದ್ದಾನೆ. ಈ ಭಾವನೆ ಬಂದ್ಬಿಟ್ಟು ರಾಜನ ಕಂಠ ಗದ್ಗದಿತವಾಗುತ್ತೆ. ನಮ್ಮ ನಡುವೆ ಅವನನ್ನು ಇಟ್ಕೊಳ್ಳೋಕ್ಕೆ ನಾವು ಅರ್ಹರೇ ಅಲ್ಲ. ಅವನು ನಮ್ಮನ್ನು ಕಾಪಾಡ್ದ, ನಮ್ಮಲ್ಲಿ ಒಗ್ಗಟ್ಟನ್ನು ತಂದ, ಬಲವನ್ನು ತಂದ, ಕೀರ್ತಿಯನ್ನು ತಂದ. ಆದರೆ ನಾವು ಕೃತಜ್ಞರು. ಅವನಲ್ಲಿ ನಂಬಿಕೆನೇ ಇಲ್ಲದೆ ಅವನನ್ನು ಬಾಯಿಗೆ ಬಂದ ಹಾಗೆ ಬೈದ್ವಿ, ಮಧುರೆಯಿಂದ ಅಟ್ಟುಬಿಟ್ವಿ. ಈಗ ಅವನಿಲ್ಲ, ಏನು ಮಾಡಬೇಕು ನಮಗೆ ಗೊತ್ತಾಗ್ತಿಲ್ಲ ಅಂತ ಅಂತಾನೆ. ಅವನ ಮಾತನ್ನು ಕೇಳಿ ಯಾರೂ ಏನು ಮಾತಾಡೋದಿಲ್ಲ. ಆಮೇಲೆ ಕೊನೆಗೆ ಅಲ್ಲಿದ್ದ ವೃದ್ಧ ಮಂತ್ರಿ ಕದ್ರು ಹೇಳ್ತಾನೆ, ಅವನನ್ನು ಕೊನೆಯಲ್ಲಿ ನೋಡಿದವ್ರು ಯಾರು ಅಂತ. ಆಗ ವಸುದೇವ ಹೇಳ್ತಾನೆ, ಕಡೆಯಲ್ಲಿ ನೋಡಿದವನು ಉದ್ದವ, ಏನಾಯಿತು ಅಂತ ಅವನು ಹೇಳ್ತಾನೆ ಕೇಳಿ ಅಂತ ಹೇಳ್ತಾನೆ. ಆಗ ಉಗ್ರಸೇನ ಕೇಳ್ತಾನೆ, ದೇವಭಾಗ ಪುತ್ರ ಉದ್ದವ, ಕಡೆದಾಗ ಅವನೇನು ಹೇಳ್ದ, ಏನು ಮಾಡ್ದ ಅಂತ ಕೇಳ್ತಾನೆ. ಆಗ ಉದ್ದವ ಹೇಳ್ತಾನೆ, ಪ್ರಭು, ನಾವಿಬ್ಬರು ಭೀಮಸೇನನ್ನು ಕಳಿಸ್ಕೊಡೋಕ್ಕೆ ಅಂತ ಹೋಗಿದ್ವಿ. ಹಿಂತಿರುಗಿ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು, ಮಲಗೋ ಸಮಯ ಆಗಿತ್ತು. ನಾವು ಮಲ್ಕೊಳ್ಳೋಕ್ಕೆ ಅಂತ ಹೋದಾಗ ಕೃಷ್ಣ ಹೇಳ್ದ, ಉದ್ದವ, ನಾನು ಏನು ಮಾಡ್ತೀನಿ ಯಾಕೆ ಅಂತ ಕೇಳಬೇಡ ಅಂದ. ಇದನ್ನು ಹೇಳ್ತಾನೆ ಉದ್ದವನ ಧ್ವನಿ ಭಾವಪೂರ್ಣ ಆಗುತ್ತೆ. ಮತ್ತೆ ಮುಂದುವರಿಸ್ತಾನೆ. ಆಮೇಲೆ ಹೇಳ್ದ, ಅಪ್ಪನನ್ನು ಅಮ್ಮನನ್ನು ನೋಡ್ಕೊ, ನನ್ನ ಪರವಾಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡು, ದೊಡ್ಡಣ್ಣನಿಗೆ ಮತ್ತು ಉಳಿದವ್ರಿಗೂ ನನ್ನ ಸಂದೇಶ ಹೇಳು, ಸದಾ ಅವರು ನನ್ನ ಬಳಿಯಲ್ಲೇ ಇರ್ತಾರೆ. ಹೀಗೆ ಹೇಳ್ತಾ ಉದ್ದವನಿಗೆ ಮನಸ್ಸು ತುಂಬಿ ಗಂಟಲು ಬಿಗದಂಗಾಗಿ ಅಳು ತಡೆಯೋಕ್ಕೆ ಆಗದಂಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಅವನ ಈ ಮಾತುಗಳನ್ನು ಕೇಳಿ ಇಡೀ ಸಭೆನೇ ಅಲುಗಾಡಿ ಹೋಗುತ್ತೆ. ಉದ್ದವ ತನ್ನನ್ನೇ ತಾನು ನಿಯಂತ್ರಿಸ್ಕೊಳ್ತಾನೆ, ದುಃಖವನ್ನು ತಡ್ಕೊಂಡು ಮುಂದುವರಿಸ್ತಾನೆ. ಇನ್ನು ಹೇಳ್ದ, ನನ್ನ ಮಾತನ್ನು ಕೇಳೋ ಮನಸ್ಸಿದ್ದವರಿಗೆ ಹೇಳು, ಯಾದವರನ್ನು ಕಾಪಾಡೋದು ಬರೀ ಈ ಕೃಷ್ಣ ಅಲ್ಲ, ಅವರನ್ನು ಕಾಪಾಡೋದು ಧರ್ಮದ ಶ್ರದ್ಧೆ. ನಾನು ಏನಾದರೂ ತ್ಯಾಗ ಮಾಡಿದ್ರೆ ಅವ್ರಿಗೆ ಶ್ರದ್ಧೆ ಬರುತ್ತೆ ಅನ್ನೋದಾದರೆ, ಆ ಶ್ರದ್ಧೆ ಬಂದೇ ಬರುತ್ತೆ ಅಂದರೆ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಅಂತ ಹೇಳ್ದ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ದ ಅಂತ ಕದ್ರು ಕೇಳ್ತಾನೆ. ಏನಿಲ್ಲ, ತನ್ನ ಆಭರಣಗಳನ್ನು, ಆಯುಧಗಳನ್ನು ಎಲ್ಲವನ್ನೂ ನನಗೆ ಕೊಟ್ಬಿಟ್ಟ. ಇದು ಬೀಳ್ಕೊಡುಗೆಯ ಕಾಣಿಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೊರಟೋದ ಅಂತ ಉದ್ದವ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾನೆ. ಅವನ ಮಾತನ್ನು ಕೇಳಿ ವಸುದೇವ ಕೂಡ ಅಳಲಿಕ್ಕೆ ಶುರು ಮಾಡ್ತಾನೆ. ಕೆಲವು ಹಿರಿಯ ಸರ್ದಾರರು ಕೂಡ ಕಣ್ಣಲ್ಲಿ ನೀರನ್ನು ತುಂಬಿಕೊಳ್ತಾರೆ. ಆಗ ಕದ್ರು ಕೇಳ್ತಾನೆ, ಅವನು ಹೇಳಿದ್ದ ಎಲ್ಲ ತ್ಯಾಗ ಅಂದರೆ ಏನು ಅಂಥೇಳಿ ಕದ್ರು ಕೇಳ್ತಾನೆ. ಆಗ ಕೃತವರ್ಮ ಹೇಳ್ತಾನೆ, ಏನಿಲ್ಲ, ಹಿಂದಿನ ದಿವಸ ನದಿ ದಡದಲ್ಲಿ ಜನಗಳು ಬಂದಿದ್ರಲ್ಲ, ನಾನು ಆವಾಗ ಅಲ್ಲಿದ್ದೆ ಅವನ ಜೊತೆಗೆ. ಆಗ ಅವನು ಹೇಳ್ದ, ನನ್ನ ಪ್ರಾಣ ಇರೋವರೆಗೂ ನಿಮ್ಮಲ್ಲಿ ಯಾರೊಬ್ಬರು ದಾಳಿಕಾರರ ಕೈಗೆ ಸಿಕ್ಕಿ ಸಾಯೋದಿಲ್ಲ ಅಂತ ಹೇಳಿಬಿಟ್ಟು. ಆಗ ನನ್ನ ಮಗ ಕೂಡ ಅಲ್ಲೇ ಇದ್ದ, ನಾವಿದೆಲ್ಲ ಕೇಳಿಸ್ಕೊಂಡ್ವಿ ಅಂತ ಕೃತವರ್ಮ ಹೇಳ್ತಾನೆ. ಸಾತ್ಯಕಿಗೆ ಇನ್ನು ತಡೆಯೋಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ನಾವು ತಪ್ಪು ಮಾಡಿಬಿಟ್ವಿ, ದಾಳಿಕಾರರು ಬಂದಾಗ ನಿನ್ನ ಜೊತೆಯಲ್ಲೇ ಇದ್ದು ನಾವು ಸಾಯ್ತೀವಿ ಅಂತ ಹೇಳಬೇಕಾಗಿತ್ತು, ನಾವು ಹೇಡಿಗಳು, ಹಾಗೆ ಮಾಡಲಿಲ್ಲ ಅಂತಾನೆ. ಆಗ ಸತ್ರಾಜಿತ್ ಹೇಳ್ತಾನೆ, ನಾವೇನು ಹೇಡಿಗಳಲ್ಲ ಅಂತ ಕೂಗ್ತಾನೆ. ಆಗ ಸಾತ್ಯಕಿ ಹೇಳ್ತಾನೆ, ಅಲ್ಲ ನೀನು ಅಲ್ಲ ಅಂತ ಇರ್ಬೋದು, ಆದರೆ ನಾನು ಹೇಡಿಯಾಗಿದ್ದೆ. ಏಕೆಂದರೆ ಮೊನ್ನೆ ಅವನ ಜೊತೆಗೆ ಹೋದರೆ ಹೇಗೋ ಏನೋ ಅಂತ ಅವನ ಜೊತೆ ಸ್ನಾನಕ್ಕೂ ಕೂಡ ಹೋಗಲಿಲ್ಲ. ನಾನು ಹೇಡಿಯಾಗ್ಬಿಟ್ಟಿದ್ದೆ. ಮೊದಲು ನಾನೇ ಸತ್ತಿದ್ರೆ ಚೆನ್ನಾಗಿರ್ತಿತ್ತು, ಕೃಷ್ಣನಿಂದ ದೂರ ಉಳ್ಕೊಂಬಿಟ್ಟೆ ಅಂತ ಸಾತ್ಯಕಿ ದುಃಖ ಪಡ್ಕೋತಾನೆ. ಆಗ ಕದ್ರು ಹೇಳ್ತಾನೆ, ಹೋದ ಸಲ ಮಧುರೆಯನ್ನು ಕಾಯಲಿಕ್ಕೆ ಅಂತ ಗೋಮಾಂತಕಕ್ಕೆ ಹೊರಟು ಹೋಗಿದ್ದ, ಈ ಸಲನೂ ಹಾಗೆ ಮಾಡಿರಬಹುದಾ ಅಂತ ಅಂತಾನೆ. ಆಗ ವಸುದೇವ ತಲೆಯನ್ನು ನಡೆಸ್ತಾನೆ, ಇಲ್ಲ, ಆಗ ಮಧುರೆಯನ್ನು ರಕ್ಷಿಸೋಕ್ಕೆ ಬೇರೆ ಮಾರ್ಗನೇ ಇರಲಿಲ್ಲ.
ಅದೊಂದೇ ದಾರಿ ಅಂತ ಹೇಳ್ಬಿಟ್ಟು ಅವನು ಹಾಗೆ ಮಾಡ್ದ. ಈ ಸಲ ಪರಿಸ್ಥಿತಿ ಹಾಗಿಲ್ಲ. ಜರಾಸಂಧ ಕಾಲಯವನ ಇಬ್ಬರು ಸೇರಿಕೊಂಡು ಬೇರೆ ಬೇರೆ ದಿಕ್ಕಿನಿಂದ ಯಾದವರನ್ನು ನಾಶ ಮಾಡಲಿಕ್ಕೆ ಅಂತ ಸಂಚು ಹಾಕಿದ್ದಾರೆ. ಕೃಷ್ಣ ಹೊರಟು ಹೋದರೆ ಮಧುರೆ ಉಳಿಯುತ್ತೆ ಅಂತ ಹೇಳೋ ಹಾಗಿಲ್ಲ. ಮಧುರೆಯನ್ನು ನಾಶ ಮಾಡಬೇಕು ಅಂತಲೇ ಅವ್ರು ಬರ್ತಿರೋದ್ರಿಂದ ಕೃಷ್ಣ ಇರಲಿ ಇಲ್ಲದೇ ಇರಲಿ ಮಧುರೆಯನ್ನು ಅವರು ನಾಶ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಉಗ್ರಸೇನ ಕೇಳ್ತಾನೆ, ವಸುದೇವ ಎಲ್ಲಿ ಹೋಗಿರಬಹುದು ಅವನು? ಜರಾಸಂಧನ ಹತ್ರ ಏನಾದರೂ ಹೋಗಿರಬಹುದಾ ಅಂತ ಕೇಳ್ತಾನೆ. ಗೊತ್ತಿಲ್ಲ, ನಾನು ಹಾಗೆ ಊಹೆ ಮಾಡಿದ್ದೀನಿ ಅಂತ ವಸುದೇವ ಹೇಳ್ತಾನೆ. ಈ ಸಲ ಜರಾಸಂಧನನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಏನು ಮಾಡಿದ್ರೂ ಅವನು ಮಧುರೆ ಸಂಗಡ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ. ಆದರೆ ಯಾದವ್ರ ಮೇಲೆ ಅವನಿಗಿರೋ ಸಿಟ್ಟು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಏನಾದರೂ ಕೃಷ್ಣ ಅವನ ಹತ್ರಕ್ಕೆ ಬಲಿಯಾಗಲಿಕ್ಕೆ ಹೋಗಿರಬಹುದು. ಇದು ನನ್ನ ಊಹೆ ಮಾತ್ರ ಅಂತ ಹೇಳ್ತಾನೆ. ಇಷ್ಟು ಹೊತ್ತು ಗರ್ಗಾಚಾರ್ಯರು ಇವ್ರ ಮಾತುಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಈಗ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನನಗೆ ಅನ್ನಿಸ್ತಿರೋದು ಕಾಲಯವನನ್ನು ಮತ್ತು ಸಾಲ್ವನನ್ನು ಭೇಟಿ ಮಾಡಲಿಕ್ಕೆ ಏನಾದರೂ ಹೋಗಿರಬಹುದಾ ಅಂತ ಹೇಳಿಬಿಟ್ಟು. ಈ ಮಾತು ಕೇಳಿ ಎಲ್ಲರಿಗೂ ಆತಂಕ ಶುರುವಾಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.